ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ ನಮಸ್ಕಾರ. ಫ್ರೆಂಡ್ಸ್, ಇಂದು ನಿಮ್ಮ ಜೀವನದಲ್ಲಿ ಒಂದು ಶಾಂತ ಆದರೆ ಪರಿಣಾಮಕಾರಿ ದಿನ ಆರಂಭ ಆಗ್ತಾ ಇದೆ. ಈ ದಿನ ಹೊರಗೆ ಸಾಮಾನ್ಯವಾಗಿ ಕಾಣಿಸಿದರೂ ಒಳಗೆ ದೊಡ್ಡ ಬದಲಾವಣೆಗಳನ್ನು ತರಬಲ್ಲದು. ಗ್ರಹಗಳ ಸ್ಥಿತಿ ನಿಮಗೆ ಬೆಂಬಲ ನೀಡ್ತಾ ಇದ್ದು ನಿಮ್ಮ ಶ್ರಮಕ್ಕೆ ನಿಧಾನವಾಗಿ ಫಲ ಸಿಗುವ ಸಮಯ ಬಂದಿದೆ. ನೀವು ಇಷ್ಟು ದಿನ ಎದುರಿಸಿದ ಅಡಚಣೆಗಳು ಒಂದೊಂದಾಗಿ ದೂರ ಆಗೋದಕ್ಕೆ ಆರಂಭ ಆಗುತ್ತೆ. ಮೊದಲ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡೋದಾದರೆ, ಇಂದು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸುಧಾರಣೆ ಅನ್ನೋದು ಕಾಣಬಹುದು. ನೀವು ಹಿಂದೆ ಮಾಡಿದ ಪ್ರಯತ್ನಗಳ ಫಲ ಈಗ ನಿಮ್ಮ ಕೈಗೆ ಬರುತ್ತೆ. ಕೆಲವು ಜನರಿಗೆ ಹಳೆಯ ಬಾಕಿ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ಆದರೆ ಫ್ರೆಂಡ್ಸ್, ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡೋದು ತುಂಬ ಮುಖ್ಯವಾಗಿರುತ್ತೆ. ಇಲ್ಲವಾದರೆ ಬಂದ ಹಣ ಮತ್ತೆ ಹೋಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಹಣವನ್ನು ಯೋಗ್ಯವಾಗಿ ಬಳಸಿ. ಉದ್ಯೋಗ ಮತ್ತು ವ್ಯವಹಾರದ ವಿಚಾರದಲ್ಲಿ ನೋಡಿದರೆ ಇಂದು ನಿಮ್ಮ ಶ್ರಮಕ್ಕೆ ಮೌಲ್ಯ ಸಿಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಹೊಣೆಗಾರಿಕೆ ಹೆಚ್ಚಾಗಬಹುದು ಮತ್ತು ನೀವು ಅದನ್ನು ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುತ್ತೆ ಮತ್ತು ನಿಮಗೆ ಹೊಸ ಅವಕಾಶಗಳು ಸಿಗಬಹುದು. ವ್ಯವಹಾರ ಮಾಡೋರಿಗೆ ನಿಧಾನವಾಗಿಯೂ ಸ್ಪಷ್ಟವಾದ ಒಂದು ಸ್ಥಿರವಾದ ಲಾಭ ಕಾಣಬಹುದು. ಹೊಸ ಹೂಡಿಕೆ ಮಾಡುವ ಮುನ್ನ ಚೆನ್ನಾಗಿ ಯೋಚನೆ ಮಾಡಿ. ಪ್ರೀತಿ ಜೀವನದ ಬಗ್ಗೆ ಹೇಳೋದಾದರೆ, ಇಂದು ನಿಮ್ಮ ಸಂಬಂಧಗಳಲ್ಲಿ ನಂಬಿಕೆ ಹೆಚ್ಚಾಗುತ್ತೆ. ದಂಪತಿಗಳ ನಡುವೆ ಒಗ್ಗಟ್ಟು ಹೆಚ್ಚಾಗುತ್ತೆ ಮತ್ತು ಸಣ್ಣ ಸಣ್ಣ ತಪ್ಪು ಅರ್ಥಗಳು ದೂರವಾಗುತ್ತೆ. ಸಿಂಗಲ್ ಇದ್ದವರಿಗೆ ಹೊಸ ಪರಿಚಯ ಆಗಬಹುದು. ಅದು ಮುಂದಿನ ದಿನಗಳಲ್ಲಿ ಮಹತ್ವವನ್ನು ಪಡೆದುಕೊಳ್ಳಬಹುದು. ಆದರೆ ಯಾವುದೇ ಸಂಬಂಧವನ್ನು ಬಲವಾಗಿ ಉಳಿಸಿಕೊಳ್ಳೋದಕ್ಕೆ ನಿಷ್ಠೆ ಮತ್ತು ಸಹನೆ ಮುಖ್ಯವಾಗಿರುತ್ತೆ ಎಂಬುದನ್ನು ಮರಿಬೇಡಿ. ಕುಟುಂಬದ ವಿಷಯದಲ್ಲಿ ಇಂದು ಸಂತೋಷಕರ ವಾತಾವರಣ ಇರುತ್ತೆ. ಮನೆಯವರೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಸಿಗುತ್ತೆ. ಹಿರಿಯರ ಸಲಹೆ ನಿಮಗೆ ದಾರಿ ತೋರಿಸುತ್ತೆ. ಮನೆಯಲ್ಲೊಂದು ಶುಭ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದೆ. ಇದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ಆರೋಗ್ಯದ ವಿಷಯದಲ್ಲಿ ನೋಡಿದರೆ ಇಂದು ಸಾಮಾನ್ಯವಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಆಹಾರ ಪದ್ಧತಿಯಲ್ಲಿ ಜಾಗ್ರತೆ ವಹಿಸಬೇಕಾಗುತ್ತೆ. ಅತಿಯಾಗಿ ಎಣ್ಣೆ ಮತ್ತು ಮಸಾಲ ಇರುವ ಪದಾರ್ಥಗಳನ್ನು ಆಹಾರವನ್ನು ತಪ್ಪಿಸೋದು ಉತ್ತಮ. ಮತ್ತು ಸ್ವಲ್ಪ ವ್ಯಾಯಾಮ ಅಥವಾ ನಡೆದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇರಿಸುತ್ತೆ. ಇಂದು ನಿಮಗೆ ಮುಖ್ಯ ಸಲಹೆ ಏನಪ್ಪ ಅಂದರೆ, ಸಹನೆ ಇಟ್ಕೊಳ್ಳಿ. ಯಾವುದೇ ಕೆಲಸ ತ್ವರಿತವಾಗಿ ಆಗದಿದ್ದರೂ ಕೂಡ ಬೇಸರ ಪಡುವ ಅಗತ್ಯ ಇಲ್ಲ. ನಿಮ್ಮ ಸಮಯ ಬರ್ತಾ ಇದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಧಾನವಾಗಿ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ. ಸ್ನೇಹಿತರೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಮಾತಿನಲ್ಲಿ ಜಾಗ್ರತೆ ಇರಲಿ. ಇದೀಗ ಒಂದು ವಿಶೇಷ ಉಪಾಯ ಹೇಳ್ತೇವೆ. ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಮತ್ತು ಸಾಧ್ಯವಾದರೆ ಬಿಳಿ ಹೂವನ್ನು ಅರ್ಪಿಸಿ ಮನೆಯ ಸ್ವಚ್ಛತೆಯನ್ನು ಕಾಪಾಡಿ. ಇದರಿಂದ ನಿಮ್ಮ ಮೇಲೆ ಶ್ರೀಮಂತಿಕೆ ಆಶೀರ್ವಾದ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಧನದ ಪ್ರವಾಹ ಅನ್ನೋದು ಹೆಚ್ಚಾಗುತ್ತೆ. ಫ್ರೆಂಡ್ಸ್, ಇಂದಿನ ದಿನ ನಿಮಗೆ ಸ್ಥಿರತೆ ಮತ್ತು ಭದ್ರತೆಯ ದಾರಿ ತೋರಿಸುವ ದಿನವಾಗಿರುತ್ತೆ. ನೀವು ಆತುರ ಪಡದೆ ನಿಮ್ಮ ಕೆಲಸವನ್ನು ಮುಂದುವರಿಸಿದರೆ ಯಶಸ್ಸು ಅನ್ನೋದು ಖಂಡಿತ ನಿಮ್ಮದಾಗುತ್ತೆ. ನಿಮ್ಮ ಶ್ರಮ ಮತ್ತು ಸಹನೆಯೇ ನಿಮ್ಮ ದೊಡ್ಡ ಶಕ್ತಿ. ಕೊನೆಯಲ್ಲಿ ನೆನ್ಪಿಡಿ, ನಿಧಾನ ಆದರೂ ಕೂಡ ಸರಿಯಾದ ದಾರಿಯಲ್ಲಿ ನಡೆದರೆ ಗುರಿ ತಲುಪೋದು ಖಚಿತ. ಆದ್ದರಿಂದ ಆತ್ಮವಿಶ್ವಾಸದಿಂದ ಮುಂದೆ ಸಾಗ್ರಿ. ನಿಮ್ಮ ಭಾಗ್ಯ ಸಂಖ್ಯೆ 268. ಶುಭ ಬಣ್ಣ ಹಸಿರು ಮತ್ತು ಬಿಳಿ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಶುಭ ಸಮಯ ಶುರುವಾಗ್ತಾ ಇದೆ. ಧೈರ್ಯದಿಂದ ಮುಂದೆ ಸಾಗ್ರಿ. ಯಶಸ್ಸು ನಿಮ್ಮದಾಗಲಿದೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.